ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷು ಕನ್ನಡ ವ್ಲಾಗ್ಸ್. ಸೊ ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಎಲ್ಲರೂ ಖಂಡಿತ ಕೊನೆಯವರೆಗೆ ನೋಡಿ. ತುಂಬ ವೆಡ್ಡಿಂಗ್ ಇಂದ ಹಿಡಿದು ಬೀಗ್ರೂಟದವರೆಗೂ ಈ ವಿಡಿಯೋಲೇ ಇದೆ. ಸೊ ಇದು ಚಪ್ರದ ದಿನ. ನಾನು ಹೋಗಿ ಲಾಸ್ಟ್ ವಿಡಿಯೋದಲ್ಲಿ ನೋಡಿದರೆ ಗೊತ್ತಾಗುತ್ತೆ. ನಾನು ಹೋಗಿ ಎಲ್ಲರದ್ದು ಕೋಟ್ ಎಲ್ಲ ಇಸ್ಕೊಂಡು ಬಂದೆ. ಅಲ್ಲಿವರೆಗೆ ಮನೇಲೆಲ್ಲ ರೆಡಿಯಾಗಿದ್ದರು. ಸೊ ದಟ್ ನಾನು ತುಂಬಾ ಸಿಂಪಲ್ಲಾಗಿ ಒಂದು ಮಿಡಿ ಹಾಕ್ಕೊಂಡಿದ್ದೆ ಆ್ಯಂಡ್ ಮಾಯ್ಶ್ಚರೈಸರ್ ಹಾಕಿದ್ದೆ ಅಷ್ಟೇ. ಬಿಕಾಸ್ ಅಗೇನ್ ಅಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿ ರೆಡಿ ಆಗಬೇಕಿತ್ತಲ್ವ ಅಂತ. ಆ್ಯಂಡ್ ನಾವು ಅಂದ್ಕೊಂಡಿದ್ದು ಮನೇನ 3ಗೆ ಬಿಡೋಣ ಅಂತ. ಬಟ್ ಖಂಡಿತ 3ಗೆ ಆಗಲೇ ಇಲ್ಲ. 4ಗೇನೋ ಬಿಟ್ವಿ ಮನೇನ ಅಂದ್ಕೊತೀನಿ. ನಾವು ಅಂದ್ಕೊಳ್ಳೋದೇ ಒಂದು, ಅಲ್ಲಿ ಆಗೋದೇ ಒಂದು. ಯಾವಾಗಲೂ ಅಷ್ಟೇ, ನಾವು ಅಂದ್ಕೊಂಡಂಗೆ ಆಗೋದಿಲ್ಲ. ಬಿಕಾಸ್ ನಮ್ಮಪ್ಪ ಆಟೋಗೆ ಅಂತ ಹೇಳಿದರು ಸಾಮಾನೆಲ್ಲ ಹಾಕೋಕ್ಕೆ. ಅವ್ರಿಗೆ ಅಷ್ಟು ಫೋನ್ ಮಾಡಿ ಸಾಕಾಯಿತು, ಬರಲೇ ಇಲ್ಲ. ಆಫ್ಟರ್ ದಟ್ ಸೋ ಮೆನಿ ಫಾಲೋಅಪ್ಸ್ ಅವರು ಬಂದಿದ್ದು. ಅದಾದಮೇಲೆ ನಾವು ಕೂಡ ಹೊರಟ್ವಿ. ಬಟ್ ಓಡಬೇಕಾದ್ರೆ ನನ್ನ ತಂಗಿ ನಮ್ಮನೆ ಹಾಲು ಉಕ್ಕಂಗೆ ಹೋಗ್ಲಿ ಅಂತ ಹೇಳಿಬಿಟ್ಟು ಅಕ್ಕಿ ಎರಚ್ಬಿಟ್ಟು ಹೋಗಬೇಕು. ನಮ್ಮ ಅಪ್ಪ ತುಂಬಾ ಎಮೋಷ್ನಲ್ ಆಗಿದ್ದರು. ಯಾಕೆಂದರೆ ಚಿಕ್ಕಂದ್ರಿಂದ ನಾವು ಹುಟ್ಟಿದಾಗ್ಲಿಂದ ನಮ್ಮಮ್ಮ ಅಪ್ಪಂಗೆ ನಾವು ಸಪೋರ್ಟ್ ಮಾಡಿಕೊಂಡೇ ಬಂದಿದ್ದೀವಿ. ಫಸ್ಟಿಂದ ತುಂಬ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ ನಾವು ಬಂದಾಗ. ತುಂಬಾ ಕಷ್ಟ ಎಲ್ಲನೂ ದಾಟಿ ಎಲ್ಲರೂ 4 ಜನನೂ ಜೊತೆಗೆ ಬೆಳ್ಕೊಂಡು ಈ ಲೆವೆಲ್ಗೆ ಬಂದಿರೋದು ನಂಗೆ ತುಂಬಾ ಖುಷಿ ಇದೆ. ಅಂದರೆ ನಮ್ಮ ಅಪ್ಪ ಅಮ್ಮನ ಜೊತೆಗೆ ನಾವೇನೂ ಅಷ್ಟೇ, ನಮಗೆ ಬುದ್ಧಿ ಬಂದಾಗಿಂದ ಅವ್ರಿಗೂ ಹೆಲ್ಪ್ ಮಾಡಿಕೊಂಡು ನಮ್ಮಮ್ಮ ಅಮೌಂಟ್ ಸೇವ್ ಮಾಡಿ ಇಷ್ಟು ಲೆವೆಲ್ಗೆ ತಂದು ಇಬ್ಬರನ್ನೂ ಚೆನ್ನಾಗಿ ಮದುವೆ ಮಾಡಿ ಕಳಿಸ್ತಿದ್ದಾರೆ. ಸೊ ಅದಕ್ಕೆ ಎಲ್ಲರೂ ಎಮೋಷ್ನಲ್ ಆಗಿದ್ವಿ ಸ್ವಲ್ಪ. ಅದಾದಮೇಲೆ ನಾವು ಹೊರಟ್ವಿ. ಒಂದು 4:30 ಅಷ್ಟೊತ್ತಿಗೆಲ್ಲ ನಾವು ಚೌಟ್ರಿನ ರೀಚ್ ಆಗಿದ್ವಿ. ಆ್ಯಂಡ್ ಹುಡ್ಗನ ಮನೆಯವ್ರಿಗೂ ಅಷ್ಟೇ, ಅವರು ಆನ್ ದ ವೇ ಬರ್ತಾಯಿದ್ರು. 4:30ಇಂದ 5ವರೆಗೆ ಶಾಸ್ತ್ರ ಏನಿರುತ್ತೆ ಅದನ್ನು ಮುಗಿಸ್ಕೊಂಬಿಡ್ಬೇಕು. ಅದು ಮುಗಿಸಾದ್ಮೇಲೆ ಸ್ತಂಭ ಮುಹೂರ್ತ ಮುಗಿಸಾದ್ಮೇಲೆ ನಾವು ಮೇಕಪ್ ಎಲ್ಲ ಮಾಡಿಸ್ಕೊಂಡು ಶೂಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಬಟ್ ಪ್ರಾಬ್ಲಮ್ ಇಲ್ಲಿ ಏನಂತ ಅಂದರೆ ಶಾಸ್ತ್ರ ಬೇಗನೆ ಮುಗಿಸ್ಕೊಟ್ರು ಆಯಿತಾ. ಶಾಸ್ತ್ರ ಬೇಗನೆ ಮುಗೀತು. ಬಟ್ ಮೇಕಪ್ಪಿಗೆ ತುಂಬಾ ಟೈಮ್ ತೊಗೊಳ್ತು. ನನಗೂ ಹೇರ್ ಸ್ಟೈಲ್ ಇತ್ತು, ನನ್ನ ತಂಗಿಗಿತ್ತು, ಅಮ್ಮಂಗಿತ್ತು. ಸೀರಿಯಸ್ಲಿ ನನ್ನದು ಪ್ಲ್ಯಾನೇ ಚೇಂಜ್ ಆಗೋಯಿತು ನೈಟ್ ಮಾತ್ರ. ಹೇರ್ ಸ್ಟೈಲ್ ಇದ್ದಿದ್ದೇನೆಂದರೆ ಅವರೂ ಇಬ್ಬರು ಬಂದಿದ್ರಲ್ವ, ಎಲ್ಲರಿಗೂ ಮಾಡೋಕ್ಕಾಗಲಿಲ್ಲ. ಸೊ ದಟ್ ಲಾಸ್ಟ್ ಮೂಮೆಂಟಲ್ಲಿ ನಾನು ಏರೆಲ್ಲ ಕ್ರಿಂಪ್ ಮಾಡಿಕೊಂಡು ಹಾಗೆ ಸ್ಟ್ರೈಟ್ ಬಿಟ್ಕೊಂಡ್ಬಿಟ್ಟೆ. ಐ ಡೋಂಟ್ ನೋ ಹೇಗೆ ಕಾಣಿಸ್ತಾ ಇತ್ತು ಅಂತ, ಮುಂದೆ ಇಲ್ಲೇ ಕಾಣಿಸುತ್ತೆ. ಬಟ್ ಎಲ್ಲರೂ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳಿದರು. ಸೆಲ್ಫ್ ಮೇಕಪ್ ಮಾಡ್ಕೊಂಡು ನಾನೇ ರೆಡಿ ಆಗಿದ್ದಾಯಿತು. ಅದಾದಮೇಲೆ ಅವ್ರದ್ದು, ನನ್ನ ತಂಗಿದು ಮತ್ತು ಮನುದು ರಿಸೆಪ್ಷನ್ ಲುಕ್ ಈ ಥರ ಇತ್ತು. ನಾನು ಯಾವುದೂ ವೀಡಿಯೋ ಮಾಡ್ಕೊಂಡಿರೋದಲ್ಲ, ಇದೆಲ್ಲ ಕ್ಯಾಂಡಿಡ್ ವೀಡಿಯೋ ಶೂಟಲ್ಲಿ ಇದ್ದಿದ್ದನ್ನು ತೊಗೊಂಡಿದ್ದೀನಿ ಅಷ್ಟೇ. ಬಿಕಾಸ್ ನಮಗಂತೂ ಟೈಮೇ ಇರಲಿಲ್ಲ. ದಿಸ್ ಇಸ್ ಅವರ್ ಶೂಟ್. ಹುಡುಗಿನ ಮಾಡಿದಾರೋ ಏನೋ ಗೊತ್ತಿಲ್ಲ, ನಮ್ಮನ್ನಂತೂ ತುಂಬಾ ಶೂಟ್ ಮಾಡಿದ್ದಾರೆ. ಸೊ ನಾವು ಇದೇ ನಂದು ಹೇರ್ ಸ್ಟೈಲ್ ಇದ್ದಿದ್ದು. ಆ್ಯಕ್ಚುಲಿ ತುಂಬ ಸ್ಟ್ರೈಟ್ ಮಾಡಿ ಸಿಂಪಲಾಗಿ ಮೇಕಪ್ ಮಾಡಿದ್ದೆ. ಇಡೀ ವೆಡ್ಡಿಂಗ್ ಪೂರ ನಾನು ಸಿಂಪಲಾಗೇ ಇದ್ದಿದ್ದು. ಯಾಕಂದರೆ ಮೇನ್ ರೀಸನ್ ನಾನು ತುಂಬ ಓಡಾಡಬೇಕಾಗಿರುತ್ತೆ. ಮೇಕಪ್ ಹಾಕ್ಕೊಂಡು ಓಡಾಡಿದ್ರೆ ಆ್ಯಸ್ ಅ ಮೇಕಪ್ ಆರ್ಟಿಸ್ಟ್ ನನಗೆ ಗೊತ್ತಿರುತ್ತೆ ಫೀಲ್ ಏನಂತ. ಸೊ ದಟ್ ಐ ಪುಟ್ ವೆರಿ ಸಿಂಪಲ್. ಬಿಕಾಸ್ ಜ್ಯುವೆಲ್ಸ್ ಎಲ್ಲ ತುಂಬ ರಿಚ್ ಆಗಿತ್ತು ಅಂತ. ಆ್ಯಂಡ್ ನನ್ನ ತಂಗಿ ಮೇಕಪ್ ಈ ಥರ ಇತ್ತು. ಅವಳು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ಲು. ಇನ್ನು ಕಮಿಂಗ್ ಟು ಡೇಯಲ್ಲಿ ಅವಳೇ ಸೆಲ್ಫ್ ಮೇಕಪ್ ಮಾಡ್ಕೊಂಡಿದ್ದು. ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ಲು ಮೇಕಪ್ ಮಾತ್ರ. ಹೇರ್ ಸ್ಟೈಲಿಸ್ಟ್ ಮಾತ್ರ ನಾವು ಕರೆಸಿದ್ದು. ಇದು ಬಂದು ನಾವು ಮಧ್ಯದಲ್ಲಿ ಹಾಕಿರೋ ಮಂಟಪ ಮಾಡಿಸಿದ್ದು. ಅದಾದಮೇಲೆ ಹುಡ್ಗನ ಕರ್ಕೊಂಬರಕ್ಕೆ ಹೋದ್ವಿ. ಇದೆಲ್ಲ ವೀಡಿಯೋಸ್ ನಾನು ಅವ್ರು ಏನು ಮಾಡಿದ್ದಾರೆ ಕ್ಯಾಮ್ರಾದಲ್ಲಿ ಅದನ್ನು ತೊಗೊಂಡಿರೋದು. ಸೊ ನನ್ನ ತಂಗಿ ತುಂಬಾ ಖುಷಿಯಾಗಿದ್ದಾಳೆ ಮನು ಅವ್ರು ಸಿಕ್ಕಿರೋದಕ್ಕೆ. ನನಗೂ ಅದು ತುಂಬಾ ಖುಷಿ ಇದೆ. 2 ಇಯರ್ಸಿಂದ ಹುಡ್ಗನ ನೋಡ್ತಾ ಇದ್ವಿ. ಬಟ್ ಅವಳಿಗೆ ಯಾರೂ ಪರ್ಫೆಕ್ಟ್ ಮ್ಯಾಚ್ ಅಂತ ಅನಿಸೇ ಇರಲಿಲ್ಲ. ಸೊ ಮನು ಅವರು ಅಷ್ಟೇ, ನನ್ನ ಹಸ್ಬೆಂಡ್ ಕಡೆಯವರು ತೋರಿಸಿ ಮಾಡಿದ್ದು. ಅವಳು ತುಂಬಾ ಖುಷಿ ಇದ್ದಾಳೆ. ಮನು ಅವರು ಅಷ್ಟೇ ತುಂಬಾ ಮೀನ್ಸ್ ಫ್ರೆಂಡ್ಲಿ ನೇಚರ್, ತುಂಬ ಒಳ್ಳೆ ಹುಡುಗ ಅಂತಲೇ ನಾವು ಅವ್ರನ್ನ ಕೊಟ್ಟು ಮದುವೆ ಮಾಡಿದ್ದು. ಆ್ಯಂಡ್ ನಮ್ಮ ಅಪ್ಪ ಅಮ್ಮಂಗೆ ಒಂದು ರಿಲೀಫ್ ಏನಂದರೆ ಇಬ್ಬರು ಮದುವೆನೇ ಆಯಿತು, ಇಬ್ಬರು ಒಳ್ಳೆ ಕಡೆ ಸೇರಿಕೊಂಡ್ರು ಅನ್ನೋದು ಒಂದು ಖುಷಿ ಇದೆ ಅಷ್ಟೇ. ಸೊ ತಾಲಿ ಕಟ್ತಿದ್ದಾರೆ ನೋಡಿ, ಅವಳಿಗೆ ಎಲ್ಲೂ ಅಳ್ಳೇ ಇಲ್ಲ. ನಾನು ಹೇಳೋದೇನೆಂದರೆ ಯಾವುದೇ ಹುಡುಗಿನೂ ಅಷ್ಟೇ ತಾಲಿ ಕಟ್ಟಬೇಕಾದ್ರೆ ಅಳಬಾರ್ದು ಅಂತ ನಂಗೆ ಅನಿಸುತ್ತೆ. ಯಾಕಂದರೆ ಒಬ್ಬ ಪರ್ಫೆಕ್ಟ್ ಹಸ್ಬೆಂಡ್ ಸಿಕ್ಕಿದ ಮೇಲೆ ಅವ್ರ ಅಪ್ಪ ಅಮ್ಮನ ಮನೆ ಕರ್ಕೊಂಡು ಹೋಗ್ತಾರೆ. ಅದರಲ್ಲಿ ಏನೂ ಚೇಂಜಸ್ ಇರೋದೇ ಇಲ್ಲ. ಸೊ ನಾನು ಅಷ್ಟೇ ನನ್ನ ಮದುವೆ ಆಗ್ಬೇಕಾದ್ರೆ ನಗ್ತಾಯಿದ್ದೆ. ಬಿಕಾಸ್ ನನಗೂ ನನ್ನ ತಂಗಿಗೆ ಅನಿಸಿದ್ದು ಒಂದೇ ಫೀಲ್, ನಮಗೆ ಪರ್ಫೆಕ್ಟಾಗಿರೋ ಹಸ್ಬೆಂಡ್ ಸಿಕ್ಕಿದ್ದಾರೆ ಅಂತ. ಅದೇ ಖುಷಿಗೆ ನಾವು ಆ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿಲ್ಲ.
ಎಲ್ಲ ತಾಲಿ ಕಟ್ಟಿ ಆದಮೇಲೆ ಆಗೇನು ನಮ್ಮ ಶೂಟ್ ಇತ್ತು. ಸೊ ಈ ಥರ ನಾನು ಬೆಳಗ್ಗೆ ರೆಡಿ ಆಗಿದ್ದಿದ್ದು ರೆಡ್ ಕಲರ್ ರೇಷ್ಮೆ ಸ್ಯಾರಿಗೆ ಗ್ರೀನ್ ಕಲರ್ ಪೀಸ್ ತಗೊಂಡು ನಾನು ಫುಲ್ ವರ್ಕ್ ಮಾಡಿಸಿದ್ದಿದ್ದು. ಇದು ನಾನು ವರ್ಕ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಸೊ ದಟ್ ನಾನು ಬೊಟಿಕಲ್ಲಿ ಮಾಡಿಸಿದ್ದು. ಬ್ಲೌಸ್ ವರ್ಕ್ಗೆ 5000, ಸ್ಟಿಚ್ಗೆ 600 ಆ್ಯಂಡ್ ಅದು ಇದು ಸೇರಿ ಆ ಬ್ಲೌಸ್ಗೆ ಒಂದು 7000 ಆಯಿತು. ಆ್ಯಂಡ್ ನನ್ನ ಮಗಳಿಗಂತೂ ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದೆ. ಸೀರಿಯಸ್ಲಿ ನನ್ನ ಹತ್ರ ಯಾವುದೂ ವೀಡಿಯೋನೇ ಇಲ್ಲ, ಯಾಕಂದರೆ ನಾನು ಅಷ್ಟು ಬ್ಯುಸಿ ಇದ್ದೆ. ನಂಗೆ ಫುಲ್ ಟಯರ್ಡು ಆಗ್ತಾಯಿತ್ತು. ಆ್ಯಂಡ್ ಆ ಬ್ಯುಸಿನೆಸ್ಸಲ್ಲಿ ನನ್ನ ಮಗಳಿಗೆ ಫೋಟೋಶೂಟ್ ಮಾಡಿಸ್ಕೊಳಕ್ಕಾಗಲಿಲ್ಲ. ಆ್ಯಂಡ್ ಅವಳು ಫೋಟೋಗ್ರಾಫರ್ ಹತ್ರ ಹೋದರೂ ಫೋಟೋಶೂಟ್ ಅಂತೂ ಮಾಡಿಸ್ಕೊತಾನೆ ಇರಲಿಲ್ಲ. ಇದು ನಾವು ಮಾಡಿಸಿರೋ ಡೆಕೋರೇಷನ್ ಬಂದು ಫ್ರೆಂಡ್ಸ್ ಈವೆಂಟ್ಸ್ ಅಂತ ಅವ್ರು ಮಾಡಿಕೊಟ್ಟಿದ್ದು. ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಆ್ಯಂಡ್ ದಿಸ್ ಇಸ್ ಮೈ ಲಾಸ್ಟ್ ಔಟ್ಫಿಟ್ ಫಾರ್ ದ ವೆಡ್ಡಿಂಗ್. ಈ ಸ್ಯಾರಿನ ನಾನು ಸರ್ಚ್ ಮಾಡಿ ತುಂಬ ಶಾಪ್ ಸರ್ಚ್ ಮಾಡಿ ತೊಗೊಂಡಿದ್ದು. ಒಂದು 6000 ಅನಿಸುತ್ತೆ ಈ ಸ್ಯಾರಿಗೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಮ್ಮ ಚಿಕ್ಕಮ್ಮ ಅಂದರೆ ಈ ಫ್ಯಾಮಿಲಿ ನಂಗೆ ತುಂಬಾ ಇಷ್ಟ. ಪರ್ಸ್ನಲಿ ನನಗೆ ನಮ್ಮ ಚಿಕ್ಕಮ್ಮ ಅಂದರೆ ಆಂಟಿ ಅನ್ನೋದಕ್ಕಿಂತ ನಂಗೆ ಅಕ್ಕ ಅನ್ನೋ ಥರ. ನಾನೆಲ್ಲ ಫೀಲಿಂಗ್ಸು ಅವ್ರ ಜೊತೆ ಶೇರ್ ಮಾಡ್ತೀನಿ. ಶಿ ಈಸ್ ಅ ವೆರಿ ಕೈಂಡ್ ಹಾರ್ಟೆಡ್ ಪರ್ಸನ್. ನಾನು ತುಂಬ ಇಷ್ಟಪಡೋದು ಅಂದರೆ ಇವರು ಒಬ್ಬರು ಅದರಲ್ಲಿ. ಎವ್ರಿವನ್, ನಂದು ವಾಯ್ಸ್ ತುಂಬ ಹೋಗ್ಬಿಟ್ಟಿದೆ, ಪ್ಲೀಸ್ ಡೋಂಟ್ ಮೈಂಡ್. ಮದುವೆ ಎಲ್ಲ ಮುಗೀತು. ಇದು ನೆಕ್ಸ್ಟ್ ಡೇ. ನಾನು ಮ್ಯಾರೇಜ್ ವೀಡಿಯೋಸ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕಾಗಿಲ್ಲ ಬಿಕಾಸ್ ನಾನು ಬ್ಯುಸಿ ಆ್ಯಂಡ್ ನನ್ನ ಕಸಿನ್ಸ್ ಕೂಡ ತುಂಬಾ ಬ್ಯುಸಿ ಇದ್ದರು. ಆ್ಯಂಡ್ ಫೋನ್ ಯಾರ ಹತ್ರ ಇತ್ತು ಆ್ಯಂಡ್ ತುಂಬಾ ಕನ್ಫ್ಯೂಷನ್ಸ್ ಆ್ಯಂಡ್ ತುಂಬ ಜಾಸ್ತಿ ಜನ ಇದ್ದರು. ವೀಡಿಯೋಸ್ ಯಾರೂ ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ, ಸ್ವಲ್ಪನೂ ಮಾಡೋಕ್ಕಾಗಿಲ್ಲ, ಫೋನ್ ತೆಗಿಯೋಕ್ಕೆ ಆಗಿಲ್ಲ, ಅಷ್ಟು ಜನ ಇದ್ದರು ಮಾರ್ನಿಂಗ್ ಆ್ಯಂಡ್ ದ ನೈಟ್. ಮದುವೆ ಮಾತ್ರ ತುಂಬಾ ಚೆನ್ನಾಗಾಯಿತು, ತುಂಬ ಖುಷಿ ಇದೆ. ಆ್ಯಂಡ್ ನನ್ನ ಸಿಸ್ಟರ್ ಮದುವೆಗೆ ನಾನು ಮತ್ತು ಅರುಣ್ ಎಷ್ಟು ಎಫರ್ಟ್ ಹಾಕಿದ್ದೀವಿ ಅಷ್ಟೇ ಚೆನ್ನಾಗಿ ಮದುವೆ ಬಂದಿದೆ. ಆ್ಯಂಡ್ ವಿ ಥಿಂಕಿಂಗ್ ದಟ್ ಇದೇ ಥರ ಇರಬೇಕು. ಬಟ್ ನಾನು ಸ್ವಲ್ಪ ಇನ್ಫಾರ್ಮೇಷನ್ ಕೊಡಬೇಕಿತ್ತು, ಅದಕ್ಕೆ ಈ ವಿಡಿಯೋ ಮಾಡ್ತಿರೋದು. ನನ್ನ ತಂಗಿ ಮದುವೆಯಲ್ಲಿ ಕುಕ್ಕಿಂಗ್ ಬಂದು ಭದ್ರಾ ಅಂತ ಕಬ್ಬಳ್ಳಿ ಅವ್ರು ಮಾಡಿದ್ದು ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಪ್ರತಿ ಒಂದು ವಿಷಯದಲ್ಲೂ ನಾವು ಹೀಗೆ ಇರಬೇಕು, ಮತ್ತು ಒಬ್ಬಟ್ಟಿಗೆ ಜಾಸ್ತಿ ತೆಳು ಇರಬಾರ್ದು, ಮಧ್ಯ ಸ್ಟಫಿಂಗ್ ಇರಬೇಕು. ಅಂದರೆ ನಾನು ಯಾಕೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಡೀಟೇಲಾಗಿ ಹೇಳ್ತಿದ್ದೀನಿ ಅಂದರೆ, ನಾವೇನು ಹೇಳಿದ್ವಿ ಅದೇ ಥರ ಎಕ್ಸಿಕ್ಯೂಷನ್ ಮಾಡಿಕೊಟ್ಟಿದ್ರು. ತುಂಬಾ ಖುಷಿ ಆಯಿತು. ಆ್ಯಂಡ್ ಡೆಕೋರೇಷನ್ ಬಂದು ಅರ್ಚನ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿದ್ದು. ಓವರಾಲ್ ಹಳದಿ, ಮೆಹಂದಿ, ಚಪ್ರ, ವೆಡ್ಡಿಂಗ್ ಎಲ್ಲ ಅವರು ಕೂಡ ಅಷ್ಟೇ ತುಂಬಾ ಎಫರ್ಟ್ ಹಾಕಿ ಬೆಳಗಾನ ಮಲ್ಕೊಳ್ದೆ ಮಧ್ಯ ಮಂಟಪದಿಂದ ಹಿಡಿದು ಎಲ್ಲ ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ತುಂಬಾ ಖುಷಿ ಆಯಿತು. ಆ್ಯಂಡ್ ಎಲ್ಲರೂ ಅಷ್ಟೇ, ನಾವು ಏನೇ ಕರೆಕ್ಷನ್ಸ್ ಹೇಳಿದ್ರು ಮಾಡಿಕೊಟ್ಟಿದ್ದಾರೆ ಪ್ರೀತಿಯಿಂದ. ಅದು ಅಷ್ಟೇ ತುಂಬಾ ಖುಷಿ ಆಯಿತು ನಮಗೆ. ಅದಾದಮೇಲೆ ಮೇಕಪ್ ಆರ್ಟಿಸ್ಟ್ ಬಂದು ನಮ್ಮ ಇಡೀ ಫ್ಯಾಮ್ಲಿಗೆ ಮಾಡಿಕೊಟ್ಟಿದ್ದು ಶೈಲಜಾ ಅಂತ. ನಾವು ಎಷ್ಟೇ ಏನೇ ಚೇಂಜಸ್ ಕೇಳಿದ್ರು ಕ್ಲೀನಾಗಿ ಮಾಡಿಕೊಟ್ಟಿದ್ರು. ಅವ್ರದ್ದು ಕೂಡ ಅಷ್ಟೇ, ನಾನು ನಂಬರ್ ಹಾಕಿರ್ತೀನಿ, ಎಲ್ಲರದ್ದು ಅವ್ರನ್ನ ಕೇಳಿ ನಂಬರೆಲ್ಲ ಹಾಕಿರ್ತೀನಿ. ನಮ್ಮ ಮದುವೆ ಕ್ಲಿಯರಾಗಿ ಇಷ್ಟು ಚೆನ್ನಾಗಾಗಕ್ಕೆ ಕಾರಣ ಫ್ಯಾಮಿಲಿ, ಫ್ರೆಂಡ್ಸು ಎಲ್ಲರೂ ಅಷ್ಟೇ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಾನು ಎಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ಇದೆ ಅಷ್ಟು ಹಾಕ್ತೀನಿ. ಸೊ ನೋಡಿ, ನಾನಿವತ್ತು ಏನು ಅಂದರೆ ನಮ್ಮ ಮನೆಗೆ ಬಂದಿದ್ದೆ. ನೆನೆ ನೈಟು ಎಲ್ಲ ಚೌಟ್ರಿಯಿಂದ ತಂದಿದ್ದೆಲ್ಲ ಮಮ್ಮಿ ಮನೇಲಿ ಡಂಪ್ ಮಾಡಿ ಒಂದು 8:30 ಅಷ್ಟೊತ್ತಿಗೆ ಬಂದಿದ್ದು. ನಿದ್ದೆನೇ ಆಗಿರಲಿಲ್ಲ ಸ್ವಲ್ಪನೂ. ಚೆನ್ನಾಗಿ ನಿದ್ದೆ ಮಾಡಿಕೊಂಡು 10 ಗಂಟೆಗೆ ಎದ್ದೆ ಬೆಳಗ್ಗೆ. ಬ್ರೇಕ್ಫಾಸ್ಟ್ ಮಾಡಿ ಇವಾಗ 11 ಆಗಿದೆ. ನಾನು ಮಮ್ಮಿ ಮನೆಗೆ ಹೋಗ್ತಿದ್ದೀನಿ ಎಲ್ಲ ಸೆಗ್ರಿಗೇಟ್ ಮಾಡೋಕ್ಕೆ. ಸೊ ನಾಳೆ ಬೀಗ್ರೂಟ ಇದೆ. ಸೊ ಅವರು ಬರೋಕ್ಕಿಂತ ಮುಂಚೆನೇ ನಾವೆಲ್ಲ ಕ್ಲೀನ್ ಮಾಡಿರ್ಬೇಕು. ಅದಕ್ಕೆ ಇವಾಗ ನಾನು ನಮ್ಮ ಚಿಕ್ಕಮ್ಮನ ಪಿಕ್ ಮಾಡಿಕೊಂಡು ಮಮ್ಮಿ ಮನೆಗೆ ಹೋಗ್ತೀನಿ. ಸೊ ಓವರಾಲ್ ಹೇಳಬೇಕಂದ್ರೆ ತುಂಬಾ ಚೆನ್ನಾಗಾಯಿತು ಮದುವೆ. ವೀಡಿಯೋಸ್ ಎಲ್ಲ ಬಂದಾಗ ನಾನು ಅಪ್ಲೋಡ್ ಮಾಡ್ತೀನಿ ಹೇಗಿತ್ತು ಅಂತ. ಒಂದು ಮದುವೆ ಮಾಡೋದು ಎಷ್ಟು ಕಷ್ಟ ಅಂದರೆ ಸೀರಿಯಸ್ಲಿ ನನಗೆ ಇವಾಗ ಅರ್ಥ ಆಗ್ತಿದೆ. ದುಡ್ಡಿನ ಪ್ರಾಬ್ಲಮ್ ಅಂತಲ್ಲ, ದುಡ್ಡಲ್ಲ, ಬಟ್ ಮ್ಯಾನ್ ಪವರ್ ಬೇಕು, ಜಾಸ್ತಿ ಜನ ಇರಬೇಕು, ಎಲ್ಲನೂ ಹಂಚ್ಕೊಬೇಕು, ಜನನ ಮೇಂಟೈನ್ ಮಾಡಬೇಕು. ಸೀರಿಯಸ್ಲಿ ನನಗೆ ಯಾರೆಲ್ಲ ಹೆಲ್ಪ್ ಮಾಡಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿಯಾಗುತ್ತೆ. ಆ್ಯಂಡ್ ನಮ್ಮ ಮನೇಲಿ ನಮ್ಮ ಮಮ್ಮಿ ಡ್ಯಾಡಿಗೆ ಇದು ಕೊನೆ ಮದುವೆ. ಐ ಹೋಪ್ ತುಂಬಾ ಚೆನ್ನಾಗಾಯಿತು ಅಂತ ನಾನು ಅಂದ್ಕೊತಿದ್ದೀನಿ. ಆ್ಯಂಡ್ ನನ್ನ ತಂಗಿಗೂ ತುಂಬ ಇಷ್ಟ ಆಯಿತು. ಅವಳು ಇವಾಗ ಹಸ್ಬೆಂಡ್ ಮನೇಲಿದ್ದಾಳೆ. ಒಂದು ಬೇಜಾರೇನು ಅಂದರೆ, ನಮ್ಮ ಮಮ್ಮಿ ಮನೆಗೆ ಹೋದರೆ ಯಾವಾಗಲೂ ನನ್ನ ತಂಗಿ ಇರೋಳು ನಮ್ಮ ಮನೇಲಿ. ಆರೋಹಿಗೆ ಯಾವಾಗಲೂ ಚಿಕ್ಕಿ ಅಂತ ಅನ್ನೋಳು. ನಂಗೆ ಅದೊಂದು ತುಂಬಾ ಬೇಜಾರಾಗುತ್ತೆ. ಅವಳೆಲ್ಲೂ ಹೋಗಲ್ಲ. ನಮ್ಮದು ವಿಜಯನಗರ 4th ಸ್ಟೇಜ್ ಅಂದರೆ ಅವಳು 2nd ಸ್ಟೇಜಲ್ಲಿ ಇರ್ತಾಳೆ. ಬಟ್ ಸ್ಟಿಲ್ ಮಮ್ಮಿ ಜೊತೆ ಅಪ್ಪನ ಜೊತೆ ಯಾವಾಗಲೂ ಇರೋಳು.
ಒಂಥರ ಬೇಜಾರಾಗುತ್ತೆ. ಅದು ಬಿಟ್ಟರೆ ಎವ್ರಿಥಿಂಗ್ ಇಸ್ ವೆಂಟ್ ವೆಲ್. ಅವಳು ಮೈಸೂರಲ್ಲೇ ಇರ್ತಾಳೆ. ಬಟ್ ಇಬ್ಬರು ಮದುವೆ ಆಗಿದ್ದೀವಿ ಈಗ. ಮಮ್ಮಿ ಡ್ಯಾಡಿ ಇಬ್ಬರೇ. ನಾವಿಬ್ಬರು ಕೊನೆವರೆಗೂ ಅಷ್ಟೇ. ನಮ್ಮ ಮಮ್ಮಿ ಡ್ಯಾಡಿ ಇರೋವರೆಗೆ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊತೀವಿ. ಅವ್ರೇನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಎಲ್ಲನೂ ಎಕ್ಸ್ಪೀರಿಯನ್ಸ್ ಮಾಡಿಸ್ತೀವಿ. ಆ್ಯಂಡ್ ನಮ್ಮ ಅಪ್ಪಂಗೆ ಖುಷಿ ಏನು ಅಂದರೆ ಇಬ್ಬರು ಹೆಣ್ಮಕ್ಳು ನಿಂತ್ಕೊಂಡು ಇಷ್ಟೆಲ್ಲ ಮಾಡಿದ್ರು ಅಂತ. ನಮ್ಮ ಅಪ್ಪನ ಪ್ರೌಡಾಗಿ ನೋಡ್ಕೊಬೇಕು ಅನ್ನೋದೇ ನನ್ನ ಖುಷಿ ಅಷ್ಟೇ, ಇನ್ನೇನಿಲ್ಲ. ಆ್ಯಂಡ್ ನನ್ನ ತಂಗಿನ ಮದುವೆ ಆಗಿರೋರು ಅಷ್ಟೇ, ಅವ್ರ ಫ್ಯಾಮಿಲಿನೂ ಅಷ್ಟೇ ತುಂಬ ಒಳ್ಳೆ ಫ್ಯಾಮಿಲಿ. ಆ್ಯಂಡ್ ಮನು ಸ್ನೇಹನ ತುಂಬ ಚೆನ್ನಾಗಿ ನೋಡ್ಕೊತಾರೆ. 2 ಇಯರ್ಸ್ ವೆಯ್ಟ್ ಮಾಡಿದ್ರು ನಮಗೆ ತುಂಬ ಒಳ್ಳೆ ನಮ್ಮ ಅಪ್ಪ ಅಮ್ಮಂಗೆ ಗೆಳೆಯ ಸಿಕ್ಕಿದ್ದಾರೆ. ನನ್ನ ಹಸ್ಬೆಂಡು ಅಷ್ಟೇ, ಅವರು ಅಷ್ಟೇ. ತೂಕ ಹಾಕಿದ್ರೆ ಇಬ್ಬರು ಸೇಮ್. ಇಬ್ಬರೂ ನಾನು ಅಂದ್ಕೊಳ್ಳೋ ಥರ ನಮ್ಮ ಅಪ್ಪ ಅಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊತಾರೆ ಕೊನೆಯವರೆಗೆ ಅಂತ. ಸೊ ನಮ್ಮ ಮನೇಲಿ ಮದುವೆ ಮುಗೀತು ಮದುವೆ. ಸೊ ಎಲ್ಲ ಚೆನ್ನಾಗಾಯಿತು ಅಷ್ಟೇ. ಇವಾಗ ಮಮ್ಮಿ ಮನೆಗೆ ಹೋಗ್ಬೇಕೆಲ್ಲ ಕ್ಲೀನ್ ಮಾಡಿಬಿಟ್ಟು ಈವ್ನಿಂಗ್ ಬರ್ತೀನಿ ಇಲ್ಲಿಗೆ ವಾಪಸ್ಸು. ಬನ್ನಿ ಸಿಗವ. ಅಮ್ಮ ಹೇಗಾಯಿತು ಮದುವೆ? ತುಂಬ ಚೆನ್ನಾಗಿ ಆಯಿತು. ನಿಮ್ಮ ಮಗನಿಗೆ ಟಯರ್ಡ್ ಆಯಿತು. ಟಯರ್ಡ್ ಆಯಿತು. ಬೆನ್ನು ಸ್ವಲ್ಪ ನೀವು ತುಂಬ ಹೆಲ್ಪ್ ಮಾಡಿದ್ರಿ ನೈಟು ಶಾಸ್ತ್ರಕ್ಕೆಲ್ಲ. ಅದೆಲ್ಲ ಮಾಮೂಲಿ ಬಿಡು, ಚೆನ್ನಾಗಾಯಿತು. ಕಾರ್ಯ ಚೆನ್ನಾಗೈತಿಲ್ಲ, ಅದೇ ಸಂತೋಷ, ಬೇರೆ ಏನಿಲ್ಲ. ನಾಳೆ ಒಂದು ಬೀಗ್ರೂಟ ಮುಗಿಸಿದ್ರೆ ಮುಗೀತು ಅಷ್ಟೇ. ಓಕೆ, ತುಂಬ ಚೆನ್ನಾಗಾಯ್ತು, ಗ್ರ್ಯಾಂಡಾಗೂ ಆಯಿತು. ಸರಿ, ಇವಾಗ ನಾನು ಹೋಗಿದ್ದು ಬರ್ತೀನಿ. ಇದು ಕೀ ಎಲ್ಲಿಟ್ಟಿದ್ದೀರಾ ಅರುಣ್? ಬಿಡಿ ಸಿಕ್ತು ಕೋಟೆಲ್ಲ. ನಾನು ಅಲ್ಲಿಂದ ಆಂಟಿನ ಪಿಕ್ ಮಾಡಿಕೊಂಡು ಮಮ್ಮಿ ಮನೆಗೆ ಬಂದೆ. ಸೊ ಮನೇಲಿ ಯಾರೂ ಇಲ್ಲ, ನಾನು ನಮ್ಮ ಮಮ್ಮಿ ನಮ್ಮ ಚಿಕ್ಕಮ್ಮ ಅಷ್ಟೇ. ಎಲ್ಲನೂ ಸೆಗ್ರಿಗೇಟ್ ಮಾಡ್ತಿದ್ದೀವಿ. ಆ್ಯಂಡ್ ನಾನು ಎಮೋಷ್ನಲ್ ಆದೆ ಅಂತ ಯಾರೂ ಬೇಜಾರು ಮಾಡ್ಕೊಬೇಡಿ. ಸ್ವಲ್ಪ ಅಷ್ಟೇ, ತುಂಬ ಜಾಸ್ತಿನೂ ಇಲ್ಲ. ನನ್ನ ಮನಸ್ಸಲ್ಲಿ ಅನ್ಸೋದನ್ನು ಹೇಳಿದೆ ಅಷ್ಟೇ. ಸೊ ಚಪ್ರ ಹಾಕಿ ಎಲ್ಲ ರೆಡಿ ಮಾಡಿ ಮನೆ ಎಷ್ಟು ಹೇಗೆ ಬಿದ್ದಿದೆ ಅಂತ ತೋರಿಸ್ತೀನಿ. ಯಾಕಂದರೆ ನಮ್ಮನೆ ಸ್ವಲ್ಪ ಚಿಕ್ಕ ಮನೆ, ಎಲ್ಲನೂ ಅಲ್ಲಲ್ಲೇ ಇಟ್ಕೊಂಡು ಕ್ಲೀನ್ ಮಾಡ್ತಾಯಿದ್ವಿ. ನಮ್ಮ ಮಮ್ಮಿ ಕೂಡ ಅಳ್ತಿದ್ದಾರೆ ಮಗಳೋದ್ಲು ಅಂತ. ಹೇಗಿತ್ತು ಓವರಾಲ್ ಮದುವೆ? ಸೂಪರ್ ಆಗಿತ್ತು. ನಾವು ಅಂದ್ಕೊಂಡದ್ಕಿಂತ ಚೆನ್ನಾಗೇ ನಡೀತು, ಎಲ್ಲ ಚೆನ್ನಾಗಾಯ್ತು. ತುಂಬ ಖುಷಿ ಆಯಿತು. ಜನ ಜಾಸ್ತಿ ಇದ್ರು, ಫೋಟೋಸ್ ತಗೊಳಕ್ಕಾಗಲಿಲ್ಲ. ಹೌದು, ಫೋನಲ್ಲಿ ಅಲ್ಲಿ ತಗೊಂಡಿದ್ದಾರೆಲ್ಲ ಫೋಟೋಗ್ರಾಫರ್ ಕಳಿಸ್ಕೊಡ್ತಾರೆ ಬಿಡು. ಅದೇ ಹೌದು. ಮದುವೆ ಎಲ್ಲ ಚೆನ್ನಾಗಾಯ್ತು, ಸಖತ್ತಾಗಾಯ್ತು. ಮನೆ ಮಗಳು ಮದುವೆಗೆ ಹೋದ್ಲು ಫೈನಲಿ. ಅವ್ರ ಜೋಡಿ ಬಗ್ಗೆ ಏನು ಹೇಳ್ತೀರಾ? ಸೂಪರ್ ಆಗಿತ್ತು ಅವ್ರ ಜೋಡಿನೂ. ಮನು ಕೂಡ ಅರುಣ್ ಥರನೇ ನಮ್ಮ ಫ್ಯಾಮಿಲಿಗೆ. ಸೊ ಹಾಯ್, ನನ್ನ ವಾಯ್ಸ್ ಹೋಗಿದೆ ಆಯಿತಾ. ನಾವಿವತ್ತು ಬೀಗ್ರೂಟಕ್ಕೆ ಹೋಗ್ತಾ ಇದ್ದೀವಿ. ಅರಿವೆ ಅಲ್ಲಿ ಇರೋದು ಬೀಗ್ರೂಟ. ಸೊ ಅದನ್ನು ಮುಗಿಸ್ಕೊಂಡು ನನ್ನ ತಂಗಿನ ನಾವು ಕರ್ಕೊಂಡು ಬರ್ತೀವಿ. ನಾವು ಕ್ಲಿಯರಾಗಿ ಕಾಣಿಸ್ತಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಹೇಳ್ಬೇಕೇನೆಂದರೆ, ಹುಡುಗಿರಂದರೆ ಎಷ್ಟು ಚೆಂದ ಅಲ್ವಾ. ನಾವು ಎಷ್ಟು ಚೆನ್ನಾಗಿ ರೆಡಿ ಆಗ್ಬೋದು, ಬಳೆ ಹಾಕೊಬೋದು, ಆ್ಯಕ್ಸಸರೀಸ್ ಎಲ್ಲ ಹಾಕೊಬೋದು. ನನಗಂತೂ ತುಂಬ ಇಷ್ಟ ರೆಡಿ ಆಗೋದಂದರೆ. ಆ್ಯಂಡ್ ಮೋರೋವರ್ ನನಗೆ ಆರ್ನಮೆಂಟ್ಸ್ ಅಂದರೆ ಡಿಸೈನ್ ಆಗಿರೋದು, ರಿಂಗ್ಸಲ್ಲೇ ಆಗಲಿ ಅಂದರೆ ಸ್ಪೆಷಲ್ ಆಗಿರೋದು, ಆ ಥರ ಎಲ್ಲ ಹಾಕ್ಕೊಳಕ್ಕೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಐ ಲವ್ ಟು ಬಿ ದೇರ್ ಆ್ಯಸ್ ಅ ವುಮನ್. ದೇವರು ಸೃಷ್ಟಿ ಮಾಡಿರೋದೇ ಒಂಥರ ತುಂಬಾ ಬ್ಯೂಟಿಫುಲ್ ಆಗಿದೆ. ಟ್ರೆಡಿಷ್ನಲಲ್ಲೂ ಚೆನ್ನಾಗಿ ಕಾಣ್ತೀವಿ, ವೆಸ್ಟರ್ನಲ್ಲೂ ಚೆನ್ನಾಗಿ ಕಾಣಿಸ್ತೀವಿ. ಸೊ ನಾನಿವತ್ತು ಹೀಗೆ ಕಾಣಿಸ್ತಾ ಇದ್ದೀನಿ. ಗ್ರೀನ್ ಕಲರ್ ಸ್ಯಾರಿ ಹಾಕ್ಕೊಂಡಿರೋದು ಇವತ್ತು. ನಾನು ನನ್ನ ಮದುವೆಗೆ ಫುಲ್ಲು ಡಿಫ್ರೆಂಟ್ ಕಲರ್ನ ಚೂಸ್ ಮಾಡಿದ್ದಿದ್ದು, ಎಲ್ಲ ಕಲರು ಮಿಕ್ಸ್ ಆಗಿರಲಿ ಅಂತ. ಸೊ ಬೀಗ್ರೂಟಕ್ಕೆ ಗ್ರೀನ್. ಸೊ ನಾವಿವಾಗ ಹೋಗ್ತಾ ಇದ್ದೀವಿ. ಈ ಬಳೆಗಳು ನಂಗೆ ತುಂಬಾ ಇಷ್ಟ ಆಯಿತು. ಐ ಲವ್ ದೇಟ್. ಓಕೆ, ಹೋಗ್ತಾ ನಾನು ನಿಮಗೆ ಸಿಗ್ತೀನಿ. ಬನ್ನಿ ಹೋಗೋಣ. ನಾವು ಅವ್ರ ಮನೆಗೆ ಬಂದ್ವಿ. ಅವ್ರ ಊರು ಬಂದು ಅರವೆ. ಸೊ ನಾವು ಅಲ್ಲಿಗೆ ಹೋಗಿದ್ದಿದ್ದು ಬೀಗ್ರೂಟಕ್ಕೆ. ದಿಸ್ ಇಸ್ ಮೈ ಸಿಸ್ಟರ್ ಮಾಂಗಲ್ಯ ಚೈನ್ ಮತ್ತು ನೆಕ್ಲೆಸ್ ಅವ್ರು ಮಾಡಿಸಿದ್ದು. ಸೊ ಅದಾದಮೇಲೆ ನಾವೆಲ್ಲ ಮಾತಾಡ್ತಾ ಇದ್ವಿ. ಆ್ಯಸ್ ಯೂಶ್ವಲ್ ಹೆಂಗಸರು ಅಂತ ಸೇರಿದ ಮೇಲೆ ಎಲ್ಲ ಗೋಲ್ಡ್ ಬಗ್ಗೆ ಮಾತಾಡ್ತಿರ್ತಾರಲ್ವ, ಅದೇ ಮಾತಾಡ್ಕೊಂಡಿರ್ತಾ ಇದ್ವಿ. ಆ್ಯಂಡ್ ಅಲ್ಲೇ ರಿಲೇಟಿವ್ ಮನೆ ಇತ್ತು, ಅಲ್ಲೂ ಹೋಗಿದ್ದು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ಸೊ ನನ್ನ ತಂಗಿ ಎಲ್ಲರೂ ಬಂದಾಗ ಮಾತಾಡಿಸ್ತಾ ಇದ್ದಾಳೆ.
ನಾವು ಇಲ್ಲಿಂದ ಒಂದು 20-25 ಮೆಂಬರ್ಸ್ ಅಷ್ಟೇ ಹೋಗಿದ್ದಿದ್ದು. ಸಿಂಪಲಾಗಿ ಇಟ್ಕೊಳ್ಳೋಣ, ಯಾಕಂದರೆ ಮದುವೆ ಗ್ರ್ಯಾಂಡಾಗಿ ಆಗಿತ್ತಲ್ವ, ಅದಕ್ಕೆ ಸಿಂಪಲ್ಲಾಗಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದಾದಮೇಲೆ ನಾವು ಕೂಡ ಊಟ ಮಾಡ್ತಾಯಿದ್ದೀವಿ. ಹೋದಾಗಲೇ ಒಂದು 11:30 ಅಷ್ಟೊತ್ತಾಗಿತ್ತು. ಸ್ವಲ್ಪ ಹೊತ್ತೆಲ್ಲ ಟೈಮ್ ಸ್ಪೆಂಡ್ ಮಾಡಿ ನಾವು ಊಟ ಮಾಡ್ತಿದ್ವಿ. ಅಲ್ಲಿ ಮಕ್ಕಳು ಕೂತಿದ್ದಾರೆ ಅಲ್ವಾ, ಅವರೆಲ್ಲ ಹೇಳ್ತಾಯಿದ್ರು ಇವರು ವ್ಲಾಗ್ ಮಾಡ್ತಾರೆ ಅಲ್ವಾ ಅಂತ. ಸೊ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ಇನ್ನು ಎಲ್ಲರೂ ಕುತ್ಕೊಂಡು ಮಾತಾಡ್ತಾಯಿದ್ರು. ಇನ್ನೊಂದು ಏನು ಹೇಳಬೇಕಂದ್ರೆ, ಇವ್ರ ಫ್ಯಾಮಿಲಿ, ಸ್ನೇಹ ಮದುವೆ ಆಗಿದ್ದಾಳಲ್ವ, ಆ ಫ್ಯಾಮಿಲಿ ಅವರ ಮಾವನ ಜೊತೆ 7 ಜನ ಅಣ್ಣ ತಮ್ಮದಿರು. ಸೀರಿಯಸ್ಲಿ ಎಲ್ಲರೂ ತುಂಬಾ ಚೆನ್ನಾಗಿದ್ದಾರೆ. ಇನ್ನು ಮನೆ ಡಿವೈಡ್ ಮಾಡ್ಕೊಂಡಿಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ, ವಾರವ್ರಿಗಿತ್ತಿರು ತುಂಬಾ ಚೆನ್ನಾಗಿದ್ದಾರೆ. ಸೊ ದಟ್ ತುಂಬಾ ಖುಷಿ ಆಯಿತು. ಸ್ನೇಹ ಮದುವೆ ಆಗಿರೋದು ತುಂಬ ದೊಡ್ಡ ಫ್ಯಾಮಿಲಿಗೆ ಮದುವೆ ಆಗಿರೋದು ಅವಳು. ನನಗಂತೂ ತುಂಬ ಖುಷಿ ಇದೆ. ಆ್ಯಂಡ್ ಅವ್ರ ಮನೆಯವ್ರ ಅಂಡರ್ಸ್ಟ್ಯಾಂಡಿಂಗ್ ನೋಡ್ತಿದ್ರೆ ನೀವೇ ಖುಷಿ ಪಡ್ತೀರ, ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಆಗಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ. ನನಗೆ ಔಟ್ಸೈಡ್ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಬಿಕಾಸ್ ಕೆಲವೊಬ್ಬರಿಗೆ ಇನ್ನೂ ವ್ಲಾಗ್ಸ್ ಅಂದರೆ ಗೊತ್ತಾಗಲ್ಲ ಅಲ್ವಾ. ನಾನು ಫೋನ್ ಇಟ್ಕೊಂಡಿದ್ರೆ ಏನು ಅಂತ ಎಲ್ಲ ನೋಡ್ತಾ ಇರ್ತಾರೆ, ದಟ್ಸ್ ವೈ. ಇನ್ನು ಊಟ ಎಲ್ಲ ಆದಮೇಲೆ ಶಾಸ್ತ್ರ ಅಂತ ಮಾಡ್ತಾರಲ್ವ, ಅದನ್ನು ಕೂರಿಸಿ ಮಾಡಿಸ್ತಾಯಿದ್ರು ಎಲ್ಲರಿಗೂ. ನಾನು ಅಲ್ಲಲ್ಲೇ ವಿಡಿಯೋ ಕೂಡ ತಗೊತಾ ಇದ್ದೆ. ಆ್ಯಂಡ್ ಇವ್ರ ಮನೆ ಬಂದು ತೊಟ್ಟಿ ಮನೆ. ಯು ಕಾಂಟ್ ಇಮ್ಯಾಜಿನ್, ಅಷ್ಟು ದೊಡ್ಡದಿದೆ ಅದು ಮನೆ. ಹಾಯ್ ಮಾಡ್ರೋ. ನೀನು ಮಾಡು. ಸೊ ಅವರೆಲ್ಲ ನನ್ನ ಫಾಲೋವರ್ಸ್ ಅಂತ ಹೇಳ್ಬೋದು. ಆವಾಗಿಂದ ಕೇಳ್ತಾಯಿದ್ರು, ಸೊ ದಟ್ ಅದಕ್ಕೆ ಆಗಿ ಮಾಡಿದೆ. ಇವಾಗ ಅವರೆಲ್ಲ ಸೇರಿಕೊಂಡು ಶಾಸ್ತ್ರ ಮಾಡಿ ಸ್ನೇಹನ ಕೂಡ ಕಳಿಸ್ತಾ ಇದ್ದಾರೆ. ಅವಳು ಅಷ್ಟೇ ಮದುವೆ ಹೋಗಿರೋ ಮನೇಲಿ ತುಂಬಾ ಚೆನ್ನಾಗಿರ್ತಾಳೆ ಅಂತ ನಂಗೆ ಅಂದ್ಕೊತೀನಿ. ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊತಾರೆ ಅವಳನ್ನು. ಆ್ಯಂಡ್ ಕೊನೆಯದಾಗಿ ಇಲ್ಲಿ ಶಾಸ್ತ್ರ ಮಾಡಿ ನಮ್ಮ ಮನೆಗೆ ಕಳಿಸ್ತಾರೆ. ಇದು ಮದುವೆಯ ಕೊನೆಯ ಶಾಸ್ತ್ರ ಅಂತ ನಾನು ಅಂದ್ಕೊತೀನಿ. ಸೊ ನಾನು ಈ ಮದುವೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೀವು ಯಾವುದೇ ಥರ ಬೇರೆ ಏನಾದರೂ ವೀಡಿಯೋಸ್ ಬೇಕು, ಔಟ್ಫಿಟ್ ಬಗ್ಗೆ ಬೇಕು, ಮದುವೆ ಔಟ್ಫಿಟ್ ಬಗ್ಗೆ, ಜುವೆಲ್ಸ್ ಬಗ್ಗೆ ಏನಾದರೂ ಕೇಳೋದಿದ್ರೆ ನನಗೆ ಕಮೆಂಟ್ ಮಾಡಿ. ಡೋಂಟ್ ಮಿಸ್ ಇಟ್ ಔಟ್. ಆ್ಯಂಡ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಕೊನೆಯವರೆಗೆ ನೋಡಿ. ಆ್ಯಂಡ್ ಪ್ಲೀಸ್ ಒಂದು ಇಷ್ಟ ಆದರೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆಯಿತಾ. ಸೊ ನನಗೂ ಸ್ವಲ್ಪ ಎನರ್ಜೆಟಿಕ್ ಬರುತ್ತೆ, ವೀಡಿಯೋಸ್ ಮಾಡಬೇಕಂತ ಇಷ್ಟ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬೇರೆ ಥರ ವೀಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟು ತುಂಬ ವ್ಲಾಗ್ ಬರುತ್ತೆ, ಆಯಿತಾ. ಸಿ ಯು, ಬಾಯ್.